ನಮಸ್ಕಾರ ಸ್ನೇಹಿತರೆ, ಸ್ಪರ್ಧಾ ಸ್ಟಾರ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ನಾನು ನಿಮ್ಮ ಅನು. ಇಂದು ನಾವು GPS TER ಪೇಪರ್ 2ನಲ್ಲಿ 2015ರ ಸೋಷಿಯಲ್ ಸೈನ್ಸ್ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆ ಸಂಖ್ಯೆ 40ರಿಂದ 50ರವರೆಗೆ ಸಂಪೂರ್ಣ ವಿಶ್ಲೇಷಣೆಯನ್ನು ನೋಡೋಣ. ಈ ಪ್ರಶ್ನೆಗಳು 2026ರ ಪರೀಕ್ಷೆಗೆ ತುಂಬ ಪ್ರಮುಖವಾದ ಪ್ರಶ್ನೆಗಳಾಗುವ ಸಾಧ್ಯತೆ ಇದೆ. ಹಾಗಾಗಿ ಈ ವಿಡಿಯೋವನ್ನು ಮಿಸ್ ಮಾಡದೆ, ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹಿಂದಿನ ತರಗತಿಯಲ್ಲಿ ನಾವು ವಿಜಯನಗರ ಅರಸರ ಆಳ್ವಿಕೆಯ ಕಾಲದಲ್ಲಿ ರಾಜಾಜ್ಞೆಗಳನ್ನು ಕ್ರೋಢೀಕರಿಸಲು ಸ್ಥಾಪಿಸಲಾದ ಇಲಾಖೆಯ ಬಗ್ಗೆ ನೋಡಿದ್ದೆವು. ಎ ಆಪ್ಷನ್ ರಾಜಾಸಂ, ಬಿ ಆಪ್ಷನ್ ರಾಯಾಸಂ, ಸಿ ಆಪ್ಷನ್ ರಾಜಾಜ್ಞೆ, ಡಿ ಆಪ್ಷನ್ ರಾಜರಕ್ಷಣ. ಸರಿಯಾದ ಉತ್ತರ ರಾಯಾಸಂ ಎಂದು ನೋಡಿದ್ದೆವು. ಈಗ 40ನೇ ಪ್ರಶ್ನೆಯಿಂದ ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡ್ತಾ ಹೋಗೋಣ. ಇವುಗಳಲ್ಲಿ ಯಾವ ಸ್ಮಾರಕ ಶಹಜಹಾನ್ನಿಂದ ನಿರ್ಮಾಣವಾದದ್ದು? ತಾಜ್ ಮಹಲ್, ಕೆಂಪು ಕೋಟೆ, ಜುಮ್ಮಾ ಮಸೀದಿ, ಫತೇಪುರ್ ಸಿಕ್ರಿ. ಸರಿಯಾದ ಉತ್ತರ ತಾಜ್ ಮಹಲ್ ಆಗುತ್ತೆ. ಇನ್ನು ವಿವರಣೆಯನ್ನು ನೋಡೋಣ. ಮೊಘಲ್ ಸಾಮ್ರಾಟರು ವಾಸ್ತುಶಿಲ್ಪ ಮತ್ತು ಕಲೆಗಳಲ್ಲಿ ಮಹಾನ್ ಪೋಷಕರಾಗಿದ್ದರು. ಮತ್ತು ಅಕ್ಬರ್, ಫತೇಪುರ್ ಸಿಕ್ರಿ ಸ್ಮಾರಕಗಳನ್ನು ನೋಡೋದಾದರೆ ಬುಲಂದ ದರ್ವಾಜಾ, ಜುಮ್ಮಾ ಮಸೀದಿ, ಶೇಖ್ ಸಲೀಂ ಚಿಸ್ತಿಯ ಗೋರಿ, ಪಂಚಮಹಲ್, ಜೋಧಾಬಾಯಿ ಅರಮನೆ, ದಿವಾನಿ ಇ ಹಾಲ್, ಖಾಸ್ ಹಾಲ್. ಇನ್ನು ಜಹಾಂಗೀರ್ ಅವರ ಬಗ್ಗೆ ನೋಡೋದಾದರೆ ಲಾಹೋರ್, ಕಾದ್ಮಿ ಮಸೀದಿ. ಶಹಜಹಾನ್ ತಾಜ್ ಮಹಲ್, ಮೋತಿ ಮಸೀದಿ ಆಗ್ರಾದಲ್ಲಿ ಕಂಡುಬರುತ್ತೆ. ಜುಮ್ಮಾ ಮಸೀದಿ, ದಿವಾನಿ ಇ ಹಾಮ್, ಕೆಂಪು ಕೋಟೆ, ಮಯೂರ ಸಿಂಹಾಸನ ದೆಹಲಿಯಲ್ಲಿ ಕಂಡುಬರುತ್ತೆ. ಇನ್ನು ಬಾಬರ್, ಕಾಬೂಲ್ ಬಾಗ್, ಜುಮ್ಮಾ ಮಸೀದಿ, ಪಾಣಿಪತ್ತಲ್ಲಿ ಕಂಡುಬರುತ್ತೆ. ಇನ್ನು 41ನೆಯ ಪ್ರಶ್ನೆ, ಚೌತ್ ಮತ್ತು ಸರ್ದೇಶ್ಮುಖಿ ಎಂದರೆ ಆಡಳಿತ ವಿಭಾಗಗಳು, ಭೂಕಂದಾಯಗಳು, ಸೈನ್ಯದ ವಿಭಾಗಗಳು, ಮಂತ್ರಿಮಂಡಲ. ಸರಿಯಾದಂಥ ಉತ್ತರವನ್ನು ನೋಡೋದಾದರೆ ಭೂಕಂದಾಯಗಳು ಆಗುತ್ತೆ. ಇನ್ನು ವಿವರಣೆಯನ್ನು ನೋಡೋಣ. ಚೌತ್ ಮತ್ತು ಸರ್ದೇಶ್ಮುಖಿ ಎಂತಕ್ಕಂಥದ್ದು ಮರಾಠ ಸಾಮ್ರಾಜ್ಯದಲ್ಲಿ ಸಂಗ್ರಹಿಸಲಾಗುವ ಪ್ರಮುಖ ಭೂಕಂದಾಯಗಳಾಗಿದ್ವು. ಚೌತ್ ಎಂದರೆ ಮೊಘಲ್ ಪ್ರದೇಶಗಳಿಂದ ಸಂಗ್ರಹಿಸುವ ಭೂಕಂದಾಯದ 4ನೇ ಒಂದು ಭಾಗ. ಸರ್ದೇಶ್ಮುಖಿ ಎಂದರೆ ತನ್ನ ರಾಜ್ಯದಲ್ಲಿ ಸಂಗ್ರಹಿಸುವ ಭೂಕಂದಾಯದ 10ನೇ ಒಂದು ಭಾಗ ಆಗಿತ್ತು. ಚೌತ್ ಕೆಲವೊಂದು ಪ್ರದೇಶಗಳಲ್ಲಿ ರಕ್ಷಣಾ ಶುಲ್ಕವಾಗಿ ಪರಿಗಣಿಸಲಾಗುತ್ತಿತ್ತು. ಮಂತ್ರಿಮಂಡಲ ಮರಾಠರ ಕಾಲದಲ್ಲಿ ಮಂತ್ರಿಮಂಡಲದ ಬಗ್ಗೆ ನೋಡೋದಾದರೆ ಪ್ರಧಾನ ಮಂತ್ರಿಮಂಡಲ ಮುಖ್ಯ ಪದಾಧಿಕಾರಿಗಳು ಪೇಶ್ವೆ ಪ್ರಧಾನಮಂತ್ರಿ ಆಗಿದ್ದರು, ಅಮಾತ್ಯ ಹಣಕಾಸು ಸಚಿವರಾಗಿದ್ದರು. ಆಡಳಿತ ವಿಭಾಗಗಳನ್ನು ನೋಡೋದಾದರೆ ರಾಜ್ಯದ ನಿರ್ವಹಣೆಗಾಗಿ ಇರುವ ವಿವಿಧ ಇಲಾಖೆಗಳು, ಉದಾಹರಣೆ ಭೂಸೇವೆ, ತೆರಿಗೆ ವಸೂಲಿ, ನ್ಯಾಯಾಂಗಕ್ಕೆ ಇಲಾಖೆಗಳಿದ್ವು. ಸೈನ್ಯದ ವಿಭಾಗಗಳನ್ನು ನೋಡೋದಾದರೆ ಸಾಮ್ರಾಜ್ಯದ ರಕ್ಷಣಾ ವ್ಯವಸ್ಥೆಯನ್ನು ನಿಭಾಯಿಸುವ ಘಟಕಗಳು ಪಾದಸೈನ್ಯ, ಅಶ್ವಸೈನ್ಯ, ಹಸ್ತಸೈನ್ಯ. ಅಶ್ವಸೈನ್ಯ, ಗಜಸೈನ್ಯ, ಪಾದಸೈನ್ಯ ಅಂತಕ್ಕಂಥವು ಇದ್ವು. ಇನ್ನು 42ನೆಯ ಪ್ರಶ್ನೆಯನ್ನು ನೋಡೋದಾದರೆ ಸುಮಾರು 8 ಶತಮಾನಗಳ ಕಾಲ ಕೊಡಗನ್ನು ಆಳಿದವರು ಯಾರು ಅಂತಕ್ಕಂಥದ್ದು. ಚೆಂಗಾಳ್ವರು, ನಾಯಕರು, ಸಾಳ್ವರು, ತುಳುವರು. ಸರಿಯಾದಂಥ ಉತ್ತರ ಇಲ್ಲಿ ಚೆಂಗಾಳ್ವರು ಆಗುತ್ತೆ. ಇನ್ನು ವಿವರಣೆಯನ್ನು ನೋಡೋಣ. ಕೊಡಗು ಅಂದರೆ ಕೂರ್ಗ್ ಪ್ರದೇಶವನ್ನು ಸುಮಾರು 8 ಶತಮಾನಗಳ ಕಾಲ 11ನೇ ಶತಮಾನದಿಂದ 19ನೇ ಶತಮಾನದವರೆಗೆ ಆಳಿದ ಸ್ವತಂತ್ರ ರಾಜವಂಶರು. ಇನ್ನು ಚೆಂಗಾಳ್ವರು ಕೊನೆಯ ರಾಜ ಚಿಕ್ಕವೀರ ರಾಜೇಂದ್ರ 1834ರಲ್ಲಿ ಬ್ರಿಟಿಷರಿಗೆ ಸೋತು ರಾಜ್ಯ ಬಿಟ್ಟು ಹೋದರು. ಪ್ರಮುಖ ನಾಯಕರು, ಪ್ರಮುಖ ಹಳ್ಳಿಗರು ಮತ್ತು ಸ್ಥಳೀಯ ನಾಯಕ ಸಮುದಾಯ ಕೆಲವೊಂದು ಕಾಲಘಟ್ಟಗಳಲ್ಲಿ ಕೊಡಗಿನಲ್ಲಿ ಪ್ರಭಾವವನ್ನು ಹೊಂದಿದ್ದರು. ಇನ್ನು ಸಾಳ್ವರ ಬಗ್ಗೆ ನೋಡೋದಾದರೆ ಕೊಡಗು ಪ್ರದೇಶದ ಮತ್ತೊಂದು ಪೌರಾಣಿಕ ಜನಾಂಗ. ಸಹಜವಾಗಿ ಕೃಷಿ ಮತ್ತು ಯುದ್ಧದ ಕಾರ್ಯಗಳಲ್ಲಿ ತೊಡಗಿದ್ದರು. ತುಳುವ ಭಾಷೆ ಮಾತನಾಡುವ ಸಮುದಾಯದವರಾಗಿದ್ದರು. ಕೊಡಗಿನಲ್ಲಿ ಸಾಂಸ್ಕೃತಿಕ ಮತ್ತು ವ್ಯಾಪಾರಿಕವಾಗಿ ಪ್ರಮುಖ ಪಾತ್ರ ವಹಿಸಿದ್ದರು. ಇನ್ನು 43ನೇ ಪ್ರಶ್ನೆಯನ್ನು ನೋಡೋದಾದರೆ ಪೆಟ್ರಾರ್ಕನ ಪ್ರಸಿದ್ಧ ಕಾವ್ಯ ಯಾವುದು? ಸರಿಯಾದಂಥ ಉತ್ತರ ಆಫ್ರಿಕಾ ಅಂತಕ್ಕಂಥದ್ದಾಗುತ್ತೆ. ಇಲ್ಲಿ ವಿವರಣೆಯನ್ನು ನೋಡ್ತಾ ಹೋಗೋಣ. ಆಫ್ರಿಕಾ ಎಂಬುದು ಮಾನವತಾವಾದದ ಪಿತಾಮಹ ಎಂದೇ ಖ್ಯಾತರಾದ ಪೆಟ್ರಾರ್ಕ್ ಅವರು ಲ್ಯಾಟಿನ್ ಭಾಷೆಯಲ್ಲಿ ರಚಿಸಿದ ಮಹಾಕಾವ್ಯ. ಪೆಟ್ರಾರ್ಕರವರನ್ನು ಪುನರ್ಜೀವನದ ಪಿತಾಮಹ ಎಂದು ಕರೆಯಲ್ಪಡುತ್ತಾರೆ. ಸುಮಾರು 200 ಲ್ಯಾಟಿನ್ ಮತ್ತು ಗ್ರೀಕ್ ಕವಿತೆಗಳ ಸಂಕಲನವನ್ನು ಅವರು ರಚಿಸಿದ್ದಾರೆ. ಅವರ ಪ್ರಮುಖ ಕಾವ್ಯಗಳು ಆಫ್ರಿಕಾ ಮತ್ತು ಲಾರಾ. ಇತರ ಆಯ್ಕೆಗಳು ಯುಟೋಪಿಯಾ, ಥಾಮಸ್ ಮೋರ್ ರಚನೆ, ಒಂದು ರಾಜಕೀಯ ತತ್ವ ಮತ್ತು ಆಪ್ತ ಗ್ರಂಥ. ಡಿವೈನ್ ಕಾಮಿಡಿ ಡಾಂಟೆ ಅಲಿಯಗಿರಿ ರಚನೆ ಮಾಡಿದ್ದಾರೆ. ಇಟಾಲಿಯನ್ ಕಾವ್ಯವಾಗಿದೆ. ನರಕ, ಪುನರ್ಗತಿ ಮತ್ತು ಸ್ವರ್ಗದ ಪ್ರಯಾಣವನ್ನು ವರ್ಣಿಸುತ್ತದೆ. ಡಾನ್ ಕ್ವಿನ್ಸಾಟ್ ಮಿಗೆಲ್ ಡೆ ಸರ್ವಾಂಟೆಸ್ ರಚನೆ. ಸ್ಪೇನಿನ ಪ್ರಖ್ಯಾತ ಹಾಸ್ಯಾತ್ಮಕ ಉಪನ್ಯಾಸಕರ ಆಗಿದ್ದರು.
ಇನ್ನು 44ನೇ ಪ್ರಶ್ನೆಯನ್ನು ನೋಡೋದಾದರೆ ಎಲಿವಿಟ್ಟೆಯವರು ಕಂಡುಹಿಡಿದ ಯಂತ್ರ ಯಾವುದು ಅಂತಕ್ಕಂಥದ್ದು. ಡೈರೆಕ್ಟಾಗಿ ಉತ್ತರವನ್ನೇ ನೋಡೋಣ. ಇಲ್ಲಿ ಕಾಟನ್ ಜಿನ್ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗುತ್ತೆ. 3ನೇ ಆಪ್ಷನ್ ಸಿ ಆಪ್ಷನ್ ಆಗುತ್ತೆ. ಇನ್ನು ವಿವರಣೆಯನ್ನು ನೋಡೋಣ. ಕಾಟನ್ ಜಿನ್ನನ್ನು ಎಲಿವಿಟ್ಟೆ 1793ರಲ್ಲಿ ಕಂಡುಹಿಡಿದರು. ಇದು ಹತ್ತಿಯನ್ನು ಬೇರುಗಳಿಂದ ಬೇರ್ಪಡಿಸಲು ಉಪಯುಕ್ತವಾಗಿತ್ತು. ಇನ್ನು ಮ್ಯೂಲ್ ಯಂತ್ರದ ಬಗ್ಗೆ ನೋಡೋದಾದರೆ 1779ರಲ್ಲಿ ಸ್ಯಾಮ್ಯುಯಲ್ ಕ್ರಾಫ್ಟನ್ ಕಂಡುಹಿಡಿದ ನೂಲನ್ನು ತಯಾರಿಸುವ ಯಂತ್ರ. ಇನ್ನು ಸ್ಪಿನ್ನಿಂಗ್ ಜೆನ್ನಿ ಬಗ್ಗೆ ನೋಡೋದಾದರೆ 1764ರಲ್ಲಿ ಜೇಮ್ಸ್ ಹಾರ್ಗ್ರೀವ್ಸ್ ಕಂಡುಹಿಡಿದ ನೂಲುವ ಯಂತ್ರ. ಹಾವಿ ಯಂತ್ರ 1705ರಲ್ಲಿ ಥಾಮಸ್ ಮ್ಯಾಕೋ ಮೆನ್ನು ಕಂಡುಹಿಡಿದರು. ಥಾಮಸ್ ಮ್ಯಾಕೋ ಮೆನ್ ಅಂತಕ್ಕಂಥವ್ರು ಕಂಡುಹಿಡಿತಾರೆ. 1774ರಲ್ಲಿ ಜೇಮ್ಸ್ ವ್ಯಾಟ್ ಸುಧಾರಣೆಯನ್ನು ಮಾಡ್ತಾರೆ. ಇನ್ನು 1801ರಲ್ಲಿ ರಿಚರ್ಡ್ ಪೆಟ್ರಿಷಿಯನ್ ವ್ಯಾಟ್ ಯಂತ್ರವನ್ನು ರೈಲು ಬಂಡಿಗೆ ಜೋಡಿಸಿದರು. 1815ರಲ್ಲಿ ಜಾರ್ಜ್ ಸ್ಟಿವನ್ಸನ್ ಸಾಮಾನು ಸಾಗಣೆ ರೈಲು ಬಂಡಿಗಳನ್ನು ಕಂಡುಹಿಡಿದರು. ಇನ್ನು ಪ್ಲಾಸಿ ಕದನದ ಪರಿಣಾಮ 45ನೇ ಪ್ರಶ್ನೆ. ಪ್ಲಾಸಿ ಕದನದ ಪರಿಣಾಮ ABC 3 ಆಪ್ಷನ್ ಸರಿಯಾದಂಥ ಉತ್ತರ ಆಗುತ್ತೆ. ಸಿರಾಜ್ ಉದ್ ದೌಲನ ಮರಣ, ಬ್ರಿಟಿಷರು 24 ಪರಗಣದ ಜಮೀನ್ದಾರಿ ಹಕ್ಕನ್ನು ಪಡೆದರು, ಮೀರ್ ಜಾಫರ್ ಬಂಗಾಳದ ನವಾಬನಾದನು. ಇಲ್ಲಿ 2ನೇ ಆಪ್ಷನ್ ಸರಿಯಾದಂಥ ಉತ್ತರ ಆಗುತ್ತೆ. ಇನ್ನು ವಿವರಣೆಯನ್ನು ನೋಡೋಣ. ಪ್ಲಾಸಿ ಕದನವು 1757ರ ಜೂನ್ 23ರಂದು ರಾಬರ್ಟ್ ಕ್ಲೈವ್ ನೇತೃತ್ವದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಸಿರಾಜ್ ಉದ್ ದೌಲಾ ನೇತೃತ್ವದ ಬೆಂಗಾಳ ನವಾಬರ ನಡುವೆ ನಡೆಯಿತು. ಬ್ರಿಟಿಷರ ನಿರ್ಣಾಯಕ ವಿಜಯವನ್ನು ಸಾಧಿಸಿ ಬಂಗಾಳ 24 ಪರಗಣದ ಜಮೀನ್ದಾರಿ ಹಕ್ಕನ್ನು ಪಡೆದರು. ಸಿರಾಜ್ ಉದ್ ದೌಲಾ ಹತ್ಯೆಗೊಂಡು ಮೀರ್ ಜಾಫರ್ ಬಂಗಾಳದ ನವಾಬನಾದನು. ಈ ಕದನವು ಬ್ರಿಟಿಷ್ ಸಾಮ್ರಾಜ್ಯದ ಸ್ಥಾಪನೆಗೆ ಅಡಿಪಾಯವಾಯಿತು ಮತ್ತು ಭಾರತದಲ್ಲಿ ಪ್ರಾರಂಭವಾಯಿತು. ಪ್ಲಾಸಿ ಕದನದ ಪರಿಣಾಮವಾಗಿ ಬ್ರಿಟಿಷ್ ಹಿತಾಸಕ್ತಿಗಳಿಗಾಗಿ ರಾಜಕೀಯ ಮತ್ತು ಆರ್ಥಿಕ ಆಡಳಿತ ಶಕ್ತಿ ಬಹಳ ಹೆಚ್ಚು ವಿಸ್ತಾರಗೊಂಡಿತು. ಇನ್ನು 46ನೇ ಪ್ರಶ್ನೆ. 3ನೇ ಆಂಗ್ಲೋ ಮೈಸೂರು ಯುದ್ಧದ ಸಂದರ್ಭದಲ್ಲಿ ಬ್ರಿಟಿಷ್ ಗವರ್ನರ್ ಜನರಲ್ ಯಾರಾಗಿದ್ದರು ಅಂತಕ್ಕಂಥದ್ದು. ಡೈರೆಕ್ಟಾಗಿ ಸರಿಯಾದ ಉತ್ತರವನ್ನು ನೋಡೋಣ. ಲಾರ್ಡ್ ಕಾರ್ನ್ವಾಲಿಸ್ ಎ ಆಪ್ಷನ್ ಸರಿಯಾದಂಥ ಉತ್ತರ ಆಗುತ್ತೆ. ಇನ್ನು ವಿವರಣೆಯನ್ನು ನೋಡೋದಾದರೆ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ 1767ರಿಂದ 1769ರವರೆಗೆ ನಡೆಯುತ್ತೆ. ಮೊದಲನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಪ್ರಮುಖವಾದಂತಹ ಕಾರಣ ಬ್ರಿಟಿಷರ ಆಡಳಿತ ವಿಸ್ತರಣೆ ಮತ್ತು ಹೈದರಾಲಿ ಮೇಲಿನ ಆಕ್ರಮಣ. ಮೊದಲನೇ ಆಂಗ್ಲೋ ಮೈಸೂರು ಯುದ್ಧದ ಒಪ್ಪಂದ ಯಾವುದು ಅಂತ ನೋಡೋದಾದರೆ 1769ರಲ್ಲಿ ಮದ್ರಾಸ್ ಒಪ್ಪಂದವನ್ನು ಮಾಡ್ಕೊಳ್ತಾರೆ. ಪರಸ್ಪರ ವಶಪಡಿಸಿಕೊಂಡ ಪ್ರದೇಶಗಳ ವಾಪಸಾತಿ ರಕ್ಷಣಾತ್ಮಕ ಮೈತ್ರಿಯನ್ನು ಮಾಡಿಕೊಳ್ತಾರೆ. ಎರಡನೇ ಆಂಗ್ಲೋ ಮೈಸೂರು ಯುದ್ಧದ ಬಗ್ಗೆ ನೋಡೋದಾದರೆ 1780ರಿಂದ 1784ರ ನಡುವೆ ನಡೆಯುತ್ತೆ. ಪ್ರಮುಖ ನಾಯಕರು ವಾರನ್ ಹೆಸ್ಟಿಂಗ್ಸ್, ಟಿಪ್ಪು ಸುಲ್ತಾನ್, ಹೈದರಾಲಿಯ ಮಗ ಈ ಯುದ್ಧದಲ್ಲಿ ಗಮನಾರ್ಹವಾಗಿ ಪ್ರಾಬಲ್ಯವನ್ನು ಪಡೀತಾರೆ. ಒಪ್ಪಂದ ಹೈದರಾಲಿ ಭೂಮಿಯ ಕೆಲವು ಭಾಗಗಳನ್ನು ಕಾಪಾಡಿ ಬ್ರಿಟಿಷರೊಂದಿಗೆ ಸಮಾಧಾನದ ಸ್ಥಾಪನೆಯನ್ನು ಮಾಡ್ಕೊಳ್ತಾರೆ. ಇನ್ನು ಮೂರನೇ ಆಂಗ್ಲೋ ಮೈಸೂರು ಯುದ್ಧದ ಬಗ್ಗೆ ನೋಡೋದಾದರೆ 1790ರಿಂದ 1792ರವರೆಗೆ ನಡೆಯುತ್ತೆ. ಬ್ರಿಟಿಷರ ಮುಖ್ಯ ನಾಯಕ ಲಾರ್ಡ್ ಕಾರ್ನ್ವಾಲಿಸ್, ಟಿಪ್ಪು ಸುಲ್ತಾನರ ಇವರ ನಡುವೆ ನಡೆಯುತ್ತೆ. ಒಪ್ಪಂದ ಶ್ರೀರಂಗಪಟ್ಟಣ ಒಪ್ಪಂದ 1792ರಲ್ಲಿ ಮೈಸೂರು ರಾಜ್ಯದ ಅರ್ಧ ಭಾಗ ಬ್ರಿಟಿಷರಿಗೆ ನೀಡಲಾಗಿತ್ತು ಮತ್ತು ಭಾರೀ ಯುದ್ಧದ ಪರಿಹಾರ ಮೊತ್ತಕ್ಕಾಗಿ ತನ್ನ ಇಬ್ಬರು ಮಕ್ಕಳನ್ನು ಟಿಪ್ಪು ಸುಲ್ತಾನ್ರವರು ಒತ್ತೆ ಆಳುಗಳನ್ನಾಗಿ ಇಡುವಂತಹ ಒಂದು ಸಂದರ್ಭ ಕೂಡ ಮೂರನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ನಡೆಯುತ್ತೆ. ಇನ್ನು ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ 1798ರಿಂದ 1799ರವರೆಗೆ ನಡೆಯುತ್ತೆ. ಬ್ರಿಟಿಷರ ಪ್ರಮುಖ ನಾಯಕ ಲಾರ್ಡ್ ವೆಲ್ಲೆಸ್ಲಿ ಟಿಪ್ಪು ಫ್ರೆಂಚ್ ಸಹಾಯ ಪಡೆಯಲು ಯತ್ನಿಸಿದರೂ ಸೋತು ಹೈದರಾಬಾದ್ ಸುತ್ತಮುತ್ತ ಬ್ರಿಟಿಷ್ ಅಧಿಪತ್ಯ ಸ್ಥಾಪನೆಯಾಗುತ್ತೆ. ಮತ್ತು ಇದರ ಪರಿಣಾಮಗಳನ್ನು ನೋಡೋದಾದರೆ ಮೈಸೂರು ರಾಜ್ಯವನ್ನು ಬ್ರಿಟಿಷರು ಸಂಪೂರ್ಣ ನಿಯಂತ್ರಣಕ್ಕೆ ತೆಗೆದುಕೊಳ್ತಾರೆ. ಟಿಪ್ಪು ಸುಲ್ತಾನರ ಸಾವಾಗುತ್ತೆ ಮತ್ತು ಒಡೆಯರ್ ವಂಶದ ಆಡಳಿತಕ್ಕೆ ಹಸ್ತಾಂತರ ಆಗುತ್ತೆ. ಮೈಸೂರು ವಿಭಜನೆ ಮತ್ತು ಉಪಸಹಾಯಕ ಸೈನ್ಯ ವ್ಯವಸ್ಥೆ ಕೂಡ ಈ ಒಂದು ಯುದ್ಧದ ಪರಿಣಾಮವಾಗಿ ನೋಡಬಹುದು. ಇನ್ನು 47ನೆಯ ಪ್ರಶ್ನೆ. 1775ರಲ್ಲಿ ಸೂರತ್ ಒಪ್ಪಂದ ಇವರಿಬ್ಬರ ನಡುವೆ ಸಹಿ ಹಾಕಲ್ಪಟ್ಟಿತು. ಡೈರೆಕ್ಟಾಗಿ ಉತ್ತರವನ್ನೇ ನೋಡಿಬಿಡೋಣ. ಇಂಗ್ಲಿಷರು ಮತ್ತು ರಘುನಾಥರಾಯರ ನಡುವೆ ಒಪ್ಪಂದಕ್ಕೆ ಸಹಿ ಹಾಕಲ್ಪಡ್ತು. ಇದರ ಪರಿಣಾಮಗಳನ್ನು ನೋಡೋದಾದರೆ ಪೇಶ್ವೆ ಮಾಧವರವರ ಮರಣದ ನಂತರ ಉತ್ತರಾಧಿಕಾರದ ಸಂಘರ್ಷದಲ್ಲಿ ರಘುನಾಥ ರಾಯನು ಪೇಶ್ವೆ ಪದವನ್ನು ಪಡೆಯಲು ಬ್ರಿಟಿಷರ ಸಹಾಯವನ್ನು ಪಡೆದರು. ಈ ಹಿನ್ನೆಲೆಯಲ್ಲಿ 1775ರಲ್ಲಿ ಸೂರತ್ ಒಪ್ಪಂದ ಬಾಂಬೆ ಗವರ್ನರ್ ಎಲ್ಫಿನ್ಸ್ಟನ್ನೊಂದಿಗೆ ಸಹಿ ಆಗಿತ್ತು. ಈ ಒಪ್ಪಂದವೇ ಮೊದಲ ಆಂಗ್ಲೋ ಮರಾಠ ಯುದ್ಧಕ್ಕೆ ಪ್ರಮುಖ ಕಾರಣವಾಯಿತು. ಮರಾಠ ಒಕ್ಕೂಟವು ಯುದ್ಧ ಮುಂದುವರಿಸಲು ವಿಫಲವಾಗಿ ಬ್ರಿಟಿಷರೊಂದಿಗೆ ಸಾಲ್ಬಾಯಿ ಒಪ್ಪಂದ 1782ರ ಮೂಲಕ ಯುದ್ಧ ಅಂತ್ಯ ಆಗುತ್ತೆ. ಎರಡನೇ ಆಂಗ್ಲೋ ಮರಾಠ ಯುದ್ಧ 1803ರಿಂದ 1805ರವರೆಗೆ ನಡೆಯುತ್ತೆ. ಲಾರ್ಡ್ ವೆಲ್ಲೆಸ್ಲಿ ಹೈದರಾಬಾದ್ ಪಾಟೀಲರ ಸಹಾಯವನ್ನು ಪಡೀತಾರೆ. ಪ್ರಮುಖ ವ್ಯಕ್ತಿಗಳು ಬ್ರಿಟಿಷರು ಮತ್ತು ಪೇಶ್ವೆಗಳು. ಒಪ್ಪಂದ ಬೆಸಿನ್ ಒಪ್ಪಂದ ಬ್ರಿಟಿಷರಿಗೆ
ಭೂ ಪ್ರಭಾವ ಆಗುತ್ತೆ. ಪೇಶ್ವೆ ಆಳ್ವಿಕೆಯ ನಿಯಂತ್ರಣವನ್ನು ಮಾಡ್ತಾರೆ. ಇನ್ನು ಮೂರನೇ ಆಂಗ್ಲೋ ಮರಾಠ ಯುದ್ಧ 1817ರಿಂದ 1818. ಪ್ರಮುಖ ನಾಯಕರು ಬ್ರಿಟಿಷರು ಮತ್ತು ಲಾರ್ಡ್ ಕಾರ್ನ್ವಾಲಿಸ್. ಬ್ರಿಟಿಷರು ಪೇಶ್ವೆ ವಿರುದ್ಧ ಸಾಗಿದರು. ಪರಿಣಾಮಗಳನ್ನು ನೋಡೋದಾದರೆ, ಪೇಶ್ವೆ ಮಾಧವರ ಮರಣದ ನಂತರ ಉತ್ತರಾಧಿಕಾರದ ಸಂಘರ್ಷದಲ್ಲಿ ರಘುನಾಥ್ ರಾಯನು ಪೇಶ್ವೆ ಪದವನ್ನು ಪಡೆಯಲು ಬ್ರಿಟಿಷರ ಸಹಾಯವನ್ನು ಪಡೆದರು. ಈ ಹಿನ್ನೆಲೆಯಲ್ಲಿ 1775ರಲ್ಲಿ ಸುರತ್ ಒಪ್ಪಂದ ಬಾಂಬೆ ಗವರ್ನರ್ ಎಲ್ಫಿನ್ಸ್ಟನ್ನೊಂದಿಗೆ ಸಹಿಯಾಗಿತ್ತು. ಈ ಒಪ್ಪಂದವೇ ಮೊದಲ ಆಂಗ್ಲೋ ಮರಾಠ ಯುದ್ಧಕ್ಕೆ ಪ್ರಮುಖ ಕಾರಣ ಆಯಿತು. ಮರಾಠ ಒಕ್ಕೂಟವು ಯುದ್ಧ ಮುಂದುವರಿಸಲು ವಿಫಲವಾಗಿ ಬ್ರಿಟಿಷರೊಂದಿಗೆ ಸಾಲ್ಬಾಯಿ ಒಪ್ಪಂದ 1782ರಲ್ಲಿ ಮಾಡಿಕೊಳ್ಳುತ್ತಾರೆ. ಎರಡನೇ ಆಂಗ್ಲೋ ಮರಾಠ ಯುದ್ಧವನ್ನು ನೋಡೋದಾದರೆ 1803ರಿಂದ 1805ರವರೆಗೆ ನಡೆಯುತ್ತೆ. ಬ್ರಿಟಿಷರ ಎದುರು ಲಾರ್ಡ್ ವೆಲ್ಲೆಸ್ಲಿ ಹೈದರಾಬಾದ್ ಪಾಟೀಲರ ಸಹಾಯವನ್ನು ಪಡೆದುಕೊಳ್ತಾರೆ. ಪ್ರಮುಖ ವ್ಯಕ್ತಿಗಳು ಬ್ರಿಟಿಷರು ಮತ್ತು ಪೇಶ್ವೆ. ಬೆಸಿನ್ ಒಪ್ಪಂದ. ಇನ್ನು 48ನೇ ಪ್ರಶ್ನೆ, ಕಲ್ಕತ್ತಾದಲ್ಲಿ ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲನ್ನು ಸ್ಥಾಪಿಸಿದವರು ಯಾರು? ವಿಲಿಯಂ ಜೋನ್ಸ್ರವರು ಇಲ್ಲಿ ಕಲ್ಕತ್ತಾದಲ್ಲಿ ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲನ್ನು ಸ್ಥಾಪನೆಯನ್ನು ಮಾಡ್ತಾರೆ. ಇನ್ನು 1784ರಲ್ಲಿ ಕಲ್ಕತ್ತಾದಲ್ಲಿ ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲನ್ನು ಸ್ಥಾಪಿಸಿದವರು ಬ್ರಿಟಿಷ್ ನ್ಯಾಯಶಾಸ್ತ್ರಜ್ಞ ವಿಲಿಯಂ ಜೋನ್ಸ್ ಅವರು. ಈ ಸಂಸ್ಥೆಯು ಸಂಸ್ಕೃತ, ಪರ್ಷಿಯನ್, ಅರೇಬಿಕ್ ಭಾಷೆಗಳ ಅಧ್ಯಯನ ಮತ್ತು ಭಾರತದ ಪ್ರಾಚೀನ ಜ್ಞಾನ ಸಂಗ್ರಹಕ್ಕಾಗಿ ಉದ್ದೇಶಿಸಲಾಗಿತ್ತು. ಇದರ ಪ್ರಮುಖ ಪರಿಣಾಮಗಳನ್ನು ನೋಡೋದಾದರೆ, ಭಾರತೀಯ ಸಂಸ್ಕೃತಿ, ಶಾಸ್ತ್ರ, ಸಾಹಿತ್ಯ ಮತ್ತು ಶಾಸ್ತ್ರೀಯ ಜ್ಞಾನವನ್ನು ಪಾಶ್ಚಾತ್ಯ ಲೋಕಕ್ಕೆ ಪರಿಚಯಿಸಿತು. ಮೆಕಾಲೆ ಮತ್ತು ಇತರ ಬ್ರಿಟಿಷ್ ಅಧಿಕಾರಿಗಳು ಭಾರತೀಯ ಜ್ಞಾನವನ್ನು ಕೀಳು ಮಟ್ಟದ್ದೆಂದು ಕಿರುಕುಳ ಮಾಡುತ್ತಿದ್ದರು. ಆದರೆ ಜೋನ್ಸ್ ಮತ್ತು ಕೆಲ ಇತರರು ಪುರಾತನ ವಿದ್ಯೆಯನ್ನು ಶ್ರದ್ಧೆಯಿಂದ ಅಧ್ಯಯನ ಮಾಡಿದರು. ಸಂಸ್ಕೃತ ಗ್ರಂಥಗಳ ಅನುವಾದ ಮತ್ತು ಸಂಶೋಧನೆಗೆ ಉತ್ತೇಜನ ಸಿಕ್ಕಿತು. ಇನ್ನು 49ನೇ ಪ್ರಶ್ನೆ, ಭಾರತದ ಮೊದಲ ಪತ್ರಿಕೆ ದಿ ಬೆಂಗಾಲ್ ಗೆಜೆಟ್ ಪ್ರಾರಂಭವಾದುದು ಯಾವಾಗ ಅಂತಕ್ಕಂಥದ್ದು 1780 ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಬಿ ಆಪ್ಷನ್ ಆಗುತ್ತೆ. ಇನ್ನು ವಿವರಣೆಯನ್ನು ನೋಡೋದಾದರೆ, ದಿ ಬೆಂಗಾಲ್ ಗೆಜೆಟ್ 1780ರಲ್ಲಿ ಜೇಮ್ಸ್ ಆಗಸ್ಟ್ ಹಿಕ್ಕಿ ಕಲ್ಕತ್ತಾದಲ್ಲಿ ಪ್ರಾರಂಭಿಸಿದ ಮೊಟ್ಟಮೊದಲ ಇಂಗ್ಲಿಷ್ ಭಾಷೆಯ ವಾರಪತ್ರಿಕೆ. ಇದು ಬ್ರಿಟಿಷ್ ಆಡಳಿತ ಮತ್ತು ಸ್ಥಳೀಯ ಸುದ್ದಿಗಳನ್ನು ಪ್ರಕಟಿಸುವ ಆಧುನಿಕ ಪತ್ರಿಕೆಯ ಮೊದಲ ಉದಾಹರಣೆ. ಇನ್ನು ಕನ್ನಡದಲ್ಲಿ ಮೊಟ್ಟಮೊದಲ ಪತ್ರಿಕೆ ಮಂಗಳೂರು ಸಮಾಚಾರ ಮಂಗಳೂರು ನಗರದಲ್ಲಿ ಪ್ರಕಟವಾಗಿದ್ದು 1843ರಲ್ಲಿ ಶುರುವಾಯಿತು. ಮುಖ್ಯ ಭಾರತೀಯ ಪತ್ರಿಕೆಗಳು ಮತ್ತು ಸ್ಥಾಪಕರು: ಸಂವಾದ ಕೌಮುದಿ ಸ್ಥಾಪನೆ ರಾಜಾರಾಮ್ ಮೋಹನ್ ರಾಯ್, ಬಂಗಾಳ ಭಾಷೆಯಲ್ಲಿದೆ. ನ್ಯೂ ಇಂಡಿಯಾ ಸ್ಥಾಪನೆ ಬಿಪಿನ್ ಚಂದ್ರ ಪಾಲ್ ರವರು, ಇಂಗ್ಲೀಷ್ನಲ್ಲಿದೆ. ಕಾಮನ್ವೆಲ್ತ್ ಸ್ಥಾಪನೆ ಅನಿ ಬೆಸೆಂಟ್ ಅವರು ಸ್ಥಾಪನೆ ಮಾಡಿದ್ದು, ಇಂಗ್ಲೀಷ್ ಪತ್ರಿಕೆ. ಮರಾಠ ಮತ್ತು ಕೇಸರಿ ಸ್ಥಾಪನೆ ತಿಲಕರು ಮಾಡ್ತಾರೆ, ಮರಾಠ ಭಾಷೆಯಲ್ಲಿ. ಒಂದೇ ಮಾತರಂ ಸ್ಥಾಪನೆ ಅರವಿಂದ್ ಘೋಷ್ ಅವರು, ಇಂಗ್ಲೀಷ್ ಮತ್ತು ಹಿಂದಿ ಭಾಷೆಯಲ್ಲಿ ಇದೆ. ಇನ್ನು 50ನೇ ಪ್ರಶ್ನೆ, ಆರ್ಯ ಸಮಾಜದ ಸ್ಥಾಪಕರು ಯಾರು? ಆರ್ಯ ಸಮಾಜದ ಸ್ಥಾಪಕರು ದಯಾನಂದ ಸರಸ್ವತಿ ಅವರು. ಎ ಆಪ್ಷನ್ ಸರಿಯಾದಂಥ ಉತ್ತರ ಆಗುತ್ತೆ. ಇನ್ನು ವಿವರಣೆಯನ್ನು ನೋಡೋದಾದರೆ, ಸ್ವಾಮಿ ದಯಾನಂದ ಸರಸ್ವತಿ 1824ರಿಂದ 1883 ಇವರ ಕಾಲವನ್ನು ನೋಡೋದಾದರೆ, ಆರ್ಯ ಸಮಾಜದ ಸ್ಥಾಪಕರು ತಮ್ಮ ವಿಚಾರಧಾರೆಯನ್ನು ಸತ್ಯಾರ್ಥ ಪ್ರಕಾಶ ಕೃತಿಯಲ್ಲಿ ಅಭಿವ್ಯಕ್ತಿಗೊಳಿಸಿದ್ದಾರೆ. ವೇದಗಳಿಗೆ ಹಿಂತಿರುಗಿ ಅಂತಕ್ಕಂಥದ್ದು ಇವರ ಪ್ರಾಮುಖ್ಯತೆಯನ್ನು ಪುನಃ ಪ್ರತಿಪಾದಿಸಿದ್ದರು. ಸ್ವರಾಜ್ಯ ಪದವನ್ನು ಮೊದಲು ಬಳಸಿದವರು. ಅನ್ಯ ಧರ್ಮಕ್ಕೆ ಮತಾಂತರಗೊಂಡವರನ್ನು ಹಿಂದೂ ಧರ್ಮಕ್ಕೆ ಕರೆತರಲು ಶುದ್ಧಿ ಚಳುವಳಿಯನ್ನು ಪ್ರಾರಂಭಿಸಿದವರು. ಮಹತ್ವಪೂರ್ಣ ಅಂಶಗಳನ್ನು ನೋಡೋದಾದರೆ, ರಾಜಾರಾಮ್ ಮೋಹನ್ ರಾಯ್ ಬ್ರಹ್ಮ ಸಮಾಜ ಸ್ಥಾಪಿಸಿದರು 1828ರಲ್ಲಿ. ಆತ್ಮಾರಾಮ್ ಪಾಂಡುರಂಗ ಮುಕ್ತ ಸ್ಮೃತಿ ಚಳುವಳಿಯನ್ನು ಪ್ರಾರಂಭ ಮಾಡ್ತಾರೆ. ಜ್ಯೋತಿಬಾ ಫುಲೆ ಮಹಾರಾಷ್ಟ್ರದಲ್ಲಿ ಸ್ಮಾರ್ಟ್ ಶಿಕ್ಷಣ ಮತ್ತು ಸಾಮಾಜಿಕ ಸುಧಾರಣೆ ಚಳುವಳಿ ಪ್ರಾರಂಭಿಸಿದರು. ಆರ್ಯ ಸಮಾಜವು ಸಮಾಜದಲ್ಲಿ ಸಾಂಸ್ಕೃತಿಕ ಜಾಗೃತಿ, ವಿದ್ಯಾಭ್ಯಾಸ, ಧಾರ್ಮಿಕ ಶುದ್ಧತೆ ಮತ್ತು ಸಾಮಾಜಿಕ ಸುಧಾರಣೆಗಳಿಗೆ ಮಹತ್ವಪೂರ್ಣ ಕೊಡುಗೆಯನ್ನು ನೀಡಿತು.